ಕೊಡಂಗಲೂರು ಭಗವತಿ ದೇವಾಲಯ ಕೇರಳದ ಪ್ರಾಚೀನ ಕಾಳಿ ಶಕ್ತಿಪೀಠ ಮತ್ತು ನಿಗೂಢತೆಯ ಬಗ್ಗೆ ಮಾಹಿತಿ ಇಲ್ಲಿದೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿರುವ ಕೊಡಂಗಲೂರು ಭಗವತಿ ದೇವಾಲಯವು ಪ್ರಾಚೀನ ಮತ್ತು ನಿಗೂಢತೆಗೆ ಹೆಸರಾಗಿದೆ. ಇಲ್ಲಿ ದೇವಿ ಕಾಳಿಯ ಉಗ್ರ ರೂಪದಲ್ಲಿ ನೆಲೆಸಿದ್ದು ರಾಕ್ಷಸ ರುಂಡ ಹಿಡಿದಿರುವುದನ್ನು ಕಾಣಬಹುದು. ಪರಶುರಾಮ ಸ್ಥಾಪಿತವಾದ ಈ ದೇವಾಲಯದಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಭರಣಿ ಹಬ್ಬ ಇಲ್ಲಿ ಪ್ರಮುಖ ಉತ್ಸವ. ಈ ಪವಿತ್ರ ಸ್ಥಳವು ಭಕ್ತರಿಗೆ ವಿಶೇಷ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ. ದಕ್ಷಿಣ ಭಾರತವು ಅನೇಕ ಪ್ರಾಚೀನ ದೇವತೆಗಳು ಮತ್ತು ನಿಗೂಢ ದೇವಾಲಯಗಳಿಗೆ ನೆಲೆಯಾಗಿದೆ. ಅದರಲ್ಲೊಂದು ಕೊಡಂಗಲೂರು ಭಗವತಿ ದೇವಿ ದೇವಸ್ಥಾನ. ಈ ದೇವಾಲಯವು ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯಲ್ಲಿದೆ. ದಕ್ಷಿಣ ಭಾರತದಲ್ಲಿ ಅನೇಕ ದೇವಾಲಯಗಳಿದ್ದರೂ ಈ ದೇವಾಲಯವು ಅತ್ಯಂತ ಅದ್ಭುತ ಮತ್ತು ನಿಗೂಢತೆಗೆ ಹೆಸರಾಗಿದೆ. ಇಲ್ಲಿ ದೇವಿಯು ತನ್ನ ಕೈಯಲ್ಲಿ ರಾಕ್ಷಸನ ರುಂಡವನ್ನು ಹಿಡಿದಿರುವುದನ್ನು ಕಾಣಬಹುದು. ಭಕ್ತರು ಅವಳು ಕಾಳಿಯ ಮೂಲ ರೂಪ ಎಂದು ನಂಬುತ್ತಾರೆ. ಭಗವತಿ ಅಮ್ಮವಾರೆ ದೇವಸ್ಥಾನವು ಕೇರಳದ ಕೊಡಂಗಲೂರು ಪಟ್ಟಣದ ಬಳಿ ಹಳ್ಳಿಯಲ್ಲಿದೆ. ಕೇರಳದ 64 ಭದ್ರಕಾಳಿ ದೇವಸ್ಥಾನಗಳಲ್ಲಿ ಕೊಡಂಗಲೂರು ಅತ್ಯಂತ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನವನ್ನು ಶ್ರೀ ಕುರುಂಬ ಭಗವತಿ ದೇವಸ್ಥಾನ ಎಂದು ಕರೆಯುತ್ತಾರೆ. ಇಲ್ಲಿಗೆ ಬರುವ ಭಕ್ತರು ಭಗವತಿ ಅಮ್ಮನನ್ನು ಕುರುಂಬ ಅಥವಾ ಕೊಡಂಗಲೂರು ಅಮ್ಮ ಎಂದು ಕರೆಯುತ್ತಾರೆ. ಕಾಳಿಕಾ ರುದ್ರನ ರೂಪವನ್ನು ಈ ದೇವಸ್ಥಾನದಲ್ಲಿ ಪೂಜಿಸಲಾಗುತ್ತದೆ. ಕಾಳಿಕಾ ದೇವಿಯನ್ನು 8 ತೋಳುಗಳೊಂದಿಗೆ ಪ್ರಚಂಡ ರೂಪದಲ್ಲಿ ಕಾಣುತ್ತಾಳೆ. ಅವಳು ಒಂದು ಕೈಯಲ್ಲಿ ರಾಕ್ಷಸ ರುಂಡ, ಒಂದು ಕೈಯಲ್ಲಿ ಗಂಟೆ ಮತ್ತು ಇನ್ನೊಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದಿದ್ದಾಳೆ. ಈ ದೇವಸ್ಥಾನದಲ್ಲಿ ಪ್ರತಿದಿನ ಮಧ್ಯಾಹ್ನ 3 ರಿಂದ ರಾತ್ರಿ 10 ಗಂಟೆಯವರೆಗೆ ಪೂಜೆಗಳನ್ನು ನಡೆಸಲಾಗುತ್ತದೆ. ಕೊಡಂಗಲೂರು ದೇವಾಲಯದ ಇತಿಹಾಸ. ನಂಬಿಕೆಗಳ ಪ್ರಕಾರ ಈ ದೇವಾಲಯದಲ್ಲಿ ಹಿಂದೆ ಶಿವನನ್ನು ಪೂಜಿಸಲಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಪರಶುರಾಮನು ದೇವಾಲಯದ ಬಳಿ ಕಾಳಿ ವಿಗ್ರಹವನ್ನು ಸ್ಥಾಪಿಸಿದನು. ಕೊಡಂಗಲೂರು ನಗರವು ಒಂದು ಕಾಲದಲ್ಲಿ ಚೇರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ದೇವಾಲಯದಲ್ಲಿರುವ 5 ಶ್ರೀಚಕ್ರಗಳನ್ನು ಶಂಕರಾಚಾರ್ಯರು ಸ್ಥಾಪಿಸಿದರು. ಇವುಗಳನ್ನು ದೇವಿಯ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ದೇವಾಲಯದಲ್ಲಿ ದೇವತೆಗೆ ಪುರೋಹಿತರು ಮಾತ್ರ ಹೂವುಗಳನ್ನು ಅರ್ಪಿಸುತ್ತಾರೆ. ಹಿಂದೆ ಈ ದೇವಾಲಯದಲ್ಲಿ ಪಕ್ಷಿಗಳು ಮತ್ತು ಮೇಕೆಗಳನ್ನು ಬಲಿ ನೀಡುವ ಪದ್ಧತಿ ಇತ್ತು. ಆದರೆ ಕೇರಳ ಸರ್ಕಾರ ಆದೇಶಿಸಿದ ನಂತರ ದೇವಾಲಯದಲ್ಲಿ ಪ್ರಾಣಿ ಬಲಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ಈಗ ದೇವಾಲಯದಲ್ಲಿ ದೇವರಿಗೆ ಕೆಂಪು ಧೋತಿಯನ್ನು ಅರ್ಪಿಸಲಾಗುತ್ತದೆ. ಕೊಡಂಗಲೂರು ದೇವಸ್ಥಾನದಲ್ಲಿ ಪ್ರಮುಖ ಉತ್ಸವಗಳು. ಭರಣಿ ಹಬ್ಬವು ಕೇರಳದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದನ್ನು ಪ್ರತಿ ವರ್ಷ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ನಡುವೆ ಆಚರಿಸಲಾಗುತ್ತದೆ. ಈ ಹಬ್ಬವು ಮುಖ್ಯವಾಗಿ ಕೋಳಿಕಲ್ಲು ಮೂಡಲ್ ಎಂಬ ಆಚರಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದರಲ್ಲಿ ಕೋಳಿಗಳನ್ನು ಬಲಿ ನೀಡಲಾಗುತ್ತದೆ.